ಅವ್ರಿಗೆ ಜಾಗ ಹೋಗಲ್ಲ ಬಿಡಲ್ಲ ಅಷ್ಟೇ. ಇಬ್ಬರಿಗೆ ಅವ್ರಿಗೆ ಜಾಗ ಹೋಗಲ್ಲ ಬಿಡಲ್ಲ ಅಷ್ಟೇ. ಇಬ್ಬರಿಗೆ 6 ತಿಂಗಳಷ್ಟರಲ್ಲೇ ಭಿನ್ನಾಭಿಪ್ರಾಯ ಕೂಡ ಬರುತ್ತೆ. ಅಷ್ಟರಲ್ಲಿ ಇವನು ಟ್ರಾನ್ಸ್ಫರ್ ಕೂಡ ಆಗ್ತಾನೆ. ಟ್ರಾನ್ಸ್ಫರ್ ಆಗಿ ಹೊನ್ನಾಳಿ ಬ್ರಾಂಚಿಗೆ ಅಲ್ಲಿ 1.5 ವರ್ಷ ಕೆಲಸ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲೂ ಕೂಡ ಇದೇ ರೀತಿ ವ್ಯತ್ಯಾಸಗಳು ಇರ್ತವೆ. ಬಟ್ ಆಕೆ ಇಲ್ಲ, ನನ್ನ ಮದುವೆ ಆಗ್ಬೇಕು ಅಂತಂದು ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ ಅಂತಂದು ಈತ ಆರೋಪಿ ಯಾರಿರ್ತಾನೆ ಅವನು ಹೇಳ್ತಾ ಇರ್ತಾನೆ. ರೀಸೆಂಟಾಗಿ ಒಂದು 7-8 ತಿಂಗಳು ಕೆಳಗಡೆ ಸಾಗರ ಪೊಲೀಸ್ ಠಾಣೆಗೆ ಸಾಗರ ಬ್ರಾಂಚ್ ಭಾರತ್ ಫಿನಾನ್ಸ್ ಅಂತ ಹೇಳಿ ಅಲ್ಲಿ ಅವನು ಟ್ರಾನ್ಸ್ಫರ್ ಕೂಡ ಆಗಿರ್ತಾನೆ. ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಆದಾಗ್ಯೂ ಸಹಿತ ಇವ್ರದ್ದು ಏನು ರಿಲೇಶನ್ಶಿಪ್ ಇರುತ್ತೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆಮೇಲೆ ಆಕೆ ಕೂಡ ಕೊಪ್ಪದಿಂದ ಹೊನ್ನಾಳಿಗೆ ಹೋಗೋದು, ಈಗ ಸಾಗರಕ್ಕೆ ಬರೋದು ಅವಾಗ ರೀಸೆಂಟ್ ಆಗಿ ಅಂದ್ರೆ ಜೂನ್ 30ನೇ ತಾರೀಕು ಕೂಡ ಕೊಪ್ಪದಿಂದ ಸಾಗರಕ್ಕೆ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೆ ಆಕೆ ಬಂದು ಹೋಗಿರ್ತಾರೆ. ಬಂದು ಹೋದಾಗ ಅದನ್ನೇ ಹೇಳಿರ್ತಾರೆ, ನನ್ನ ಮದುವೆ ಆಗ್ಬೇಕು. ಅಷ್ಟರಲ್ಲೇ ಈತನಿಗೆ ಇನ್ನೊಂದು ಹುಡುಗಿ ಜೊತೆಗೆ ಕೂಡ ಸ್ವಲ್ಪ ಸಲಿಗೆ ಎಲ್ಲನೂ ಬೆಳೆಯುತ್ತೆ. ಅದು ಕೂಡ ಆಕೆ ಗೊತ್ತಾದಾಗ ಸ್ವಲ್ಪ ಜೋರಾಗೇನೆ ಇಲ್ಲ ನನ್ನ ಮದುವೆ ಆಗ್ಲೇಬೇಕು, ನೀನು ಟೆಲಿಕಾಸ್ಟ್ ಹಂಗೆ ಹಿಂಗೆ ಸ್ವಲ್ಪ ಮಾತಾಡಿರ್ತಾರೆ. ಅದಾದ ನಂತರ ಇವನಿಗೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ. ಮತ್ತೆ ಅವತ್ತು 30ನೇ ತಾರೀಕು ಬಂದು ಮತ್ತೆ ವಾಪಸ್ ಹೋಗ್ತಾನೆ. ವಾಪಸ್ ಹೋದ ನಂತರ ಮತ್ತೆ ಜುಲೈ 2ನೇ ತಾರೀಕು ಸುಮಾರು 12-12:30 ಅಷ್ಟೊತ್ತಿಗೆ ಈಕೆ ಮತ್ತೆ ಸಾಗರಕ್ಕೆ ಬಂದು ಅವನನ್ನ ಭೇಟಿ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಭೇಟಿ ಆದಾಗ್ಲೂ ಕೂಡ ಅವನು ಇಲ್ಲ, ನಾನು ಕೆಲಸ ಮಾಡ್ತಾ ಇರ್ತೀನಿ, ನಿನಗೆ ಆಮೇಲೆ ಕಳಿಸ್ತೀನಿ. ಬಟ್ ಈಕೆ ಹೋಗೋದಿಲ್ಲ. ಇಲ್ಲ, ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಬ್ರಾಂಚ್ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆಮೇಲೆ ಅವನು ಒಂದು 3-3:30ವರೆಗೂ ಕಾದ್ಕೊಂಡಿದ್ದು, ನಾನೇನೆ ಕರ್ಕೊಂಡು ಹೋಗ್ತೀನಿ ನಾವು ವಾಪಸ್ಗೆ, ನನ್ನ ಗಾಡಿನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ. ಅವನೊಂದು 2 ವೀಲರ್ ಇರುತ್ತೆ, TVS ಅಪಾಚಿ ಗಾಡಿ ಇರುತ್ತೆ. ಸೊ ಅದರಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡು ಇಬ್ರು ಸಾಗರದಿಂದ ಹೊರಡ್ತಾರೆ. 3-3:30 ಅಂತಂದು ಹೇಳ್ತಾನೆ. ಅದನ್ನ ವೆರಿಫಿಕೇಶನ್ ಕೂಡ ನಾವು ಮಾಡಬೇಕು. ಹೊರಟ ನಂತರ ರಿಪ್ಪನ್ಪೇಟೆ ಹತ್ರ ಇಳಿದು ನಿನ್ ಬಸ್ ಹತ್ಕೊಂಡು ಹೋಗುವಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ್ಲೂ ಕೂಡ ಆಕೆ ಹೋಗೋದಿಲ್ಲ, ಇಲ್ಲ ನಾನು ಸಾಗರಕ್ಕೆ ಬರ್ತೀನಿ ಅಂತಂದು ಹೇಳ್ತಾರೆ. ಆಮೇಲೆ ಗಾಡಿನಲ್ಲಿ ಬರ್ತಾ ಇರುವಾಗಲೂ ಕೂಡ ದಾರಿ ಉದ್ದಕ್ಕೂ ಸ್ವಲ್ಪ ಕಿತ್ತಾಡ್ಕೊಂಡು ವಾಗ್ವಾದ ಮಾಡ್ಕೊಂಡೇ ಬರ್ತೀವಿ. ಮತ್ತೆ ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆದ್ದಾರಿಪುರದಲ್ಲಿ ಅವನು ಒಂದ್ಸಲಿ ಇಳಿಸ್ತಾನೆ. ಇಲ್ಲ, ನೀನು ಇಲ್ಲಿಂದಾನೆ ಹತ್ಕೊಂಡು ಹೋಗ್ಬಿಡು ಬಸ್ಸಿಗೆ, ಯಾವುದೇ ಕಾರಣಕ್ಕೂ ಸಾಗರಕ್ಕೆ ಬರಬೇಡ, ಸ್ವಲ್ಪ ಟೈಮ್ ಕೊಡು, ಒಂದು 6 ತಿಂಗಳು ವರ್ಷ ಟೈಮ್ ಕೊಡು, ಆ ನಂತರ ಬೇಕಿದ್ರೆ ನಾವು ಯೋಚನೆ ಮಾಡೋಣ ಅಂತ ಮದುವೆ ಬಗ್ಗೆ ಅಂತಂದು ಹೇಳಿರ್ತಾನೆ. ಆಕೆ ಒಪ್ಪೋದಿಲ್ಲ. ಎಲ್ಲ ಫ್ಯಾಮಿಲಿನಲ್ಲೂ ಕೂಡ ಗೊತ್ತಿರುತ್ತೆ, ಅವರ ಹುಡುಗಿ ತಾಯಿ ಕೂಡ ಗೊತ್ತಿರುತ್ತೆ. ಅಲ್ಲೂ ಕೂಡ ಇವನು ಹೇಳಿರ್ತಾನೆ. ಈ ಕಡೆಗೆ ಇವ್ರ ತಾಯಿ ಇರ್ತಾರೆ, ಅವ್ರಿಗೂ ಕೂಡ ಗೊತ್ತಿರುತ್ತೆ, ನಮ್ಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, 1-2 ವರ್ಷ ನಾನು ಈತನ ಅಕ್ಕ ಮತ್ತೆ ಈತನ ತಾಯಿ ಕೂಡ ಈ ವಿಚಾರ ಗೊತ್ತಿರುತ್ತೆ. ಆನಂತರ ಅಲ್ಲಿ ಹೆದ್ದಾರಿಪುರದಲ್ಲಿ ಇಳ್ಕೊಂಡು ನೀ ಬಸ್ ಹತ್ಕೊಂಡು ಹೋಗುವಂತ ಇನ್ಸಿಸ್ಟ್ ಮಾಡಿದಾಗ ಆಕೆ ಅಲ್ಲಿ ಹೋಗೋದಿಲ್ಲ. ಈ ಕಡೆಗೆ ಅಂದ್ರೆ ನಮ್ಮ ಸಾಗರ ರೋಡ್ ಏನಿದೆ ಅಲ್ಲಿಗೆನೆ ಒಂದು 1/2-3/4 ಕಿಲೋಮೀಟರ್ ಹೋಗಿ ನಡ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಇವನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾನೆ. ಮತ್ತೆ ಅಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಹೀಟೆಡ್ ಆರ್ಗ್ಯುಮೆಂಟ್ ಆಗಿದ ತಕ್ಷಣ ಅದು ಸ್ವಲ್ಪ ನಿರ್ಜನ ಪ್ರದೇಶ ಇದೆ, ಯಾರು ಅಷ್ಟು ಜನ ಮತ್ತೆ ವೆಹಿಕಲ್ಸ್ ಓಡಾಡೋದಿಲ್ಲ. ಅಲ್ಲಿ ಒಂದು ಕುತ್ತಿಗೆಗೆ ಮುಷ್ಟಿನ ಕಟ್ಟಿ ಅವನ ಕೈಯಿಂದ ಹಿಂದಿಂದ ಎಳೆದು ಕುತ್ತಿಗೆಗೆ ಮುಷ್ಟಿ ಕಟ್ಟಿ ಹೊಡಿತಾನೆ. ಹೊಡೆದಿದ ತಕ್ಷಣ ಆಕೆ ಸ್ವಲ್ಪ ಅನ್ಕಾನ್ಶಿಯಸ್ ಟೈಪ್ ಆಗಿ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಿದ ತಕ್ಷಣ ಒಂದು 10-20 ಮೀಟರ್ ಪಕ್ಕದಲ್ಲಿ ಕಾಡು ತರ ಇತ್ತು, ಅಲ್ಲಿಗೆ ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗಿದ ತಕ್ಷಣ ಮತ್ತು ಆಕೆ ಸ್ವಲ್ಪ ಕಾನ್ಶಿಯಸ್ ಬಂದು ಮತ್ತು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅಷ್ಟು ವಾಯ್ಸು ಜೋರಾಗಿ ಬರ್ತಾ ಇರೋದಿಲ್ಲ ಅಂತಂದು ಆರೋಪಿ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಮತ್ತೆ ಕತ್ತಿನಲ್ಲಿ ಕುತ್ತಿಗೆನ ಇಳಿಸಿರ್ತಾನೆ. ಅವಾಗ್ಲೂ ಕೂಡ ಸ್ವಲ್ಪ ಈ ಫಿಕ್ಸ್ ಬಂದಾಗ ಆಡ್ತಾರಲ್ಲ ಆ ಟೈಪ್ ಆಡ್ತಾಳೆ. ಸೊ ಅದಾದ್ಮೇಲೆ ಮತ್ತೆ ನಿಂತ್ಕೊಂಡು ಇಲ್ಲ ಇದು ಆಗ್ತಾ ಇಲ್ಲ ಅಂತ ಹೇಳಿ ನಿಂತ್ಕೊಂಡು ಕಾಲ್ನಲ್ಲಿ ಆಕೆಯ ಕುತ್ತಿಗೆಯ ಮೇಲೆ ಕಾಲ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗುವವರೆಗೂ ಕೂಡ ತುಳಿದು ಆಕೆಯನ್ನ ಕೊಲೆ ಮಾಡಿ